ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಧರಿಸಿದ್ದಂತಹ ಕಾರ್ಟಿಯರ್ ವಾಚ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಇಷ್ಟು ದುಬಾರಿ ಬೆಲೆಯ ವಾಚ್ಗಳು ಇವರ ಬಳಿ ಎಲ್ಲಿ ಬಂದವು ಅಂತ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡಿದರು. 23 ಲಕ್ಷದ ಕಾರ್ಟಿಯರ್ ವಾಚ್ ವಿವಾದ. ಕಾರ್ಟಿಯರ್ ವಾಚ್ ಬಗ್ಗೆ ಆರೋಪ ಮಾಡಿದ ಬಿಜೆಪಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟು ದುಬಾರಿ ಬೆಲೆಯ ವಾಚ್ಗಳನ್ನು ಇವರು ಎಲ್ಲಿಂದ ತಂದ್ರು, ಇದರ ಮೂಲ ಯಾವುದು ಅಂತ ಕೆದಕಿತ್ತು ಬಿಜೆಪಿ. ಈಗ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ಸಲ್ಲಿಸಿದ ಆಸ್ತಿ ವಿವರವನ್ನು ಬಹಿರಂಗಗೊಳಿಸಿದ್ದಾರೆ. ಆಸ್ತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಆಸ್ತಿ ವಿವರ ಇವರೇನು ಕೊಟ್ಟಿದ್ರು ಅದರಲ್ಲಿ ಕಾರ್ಟಿಯರ್ ವಾಚ್ ಬಗ್ಗೆ ಮಾಹಿತಿ ಇದೆ. 2 ದುಬಾರಿ ಕಾರ್ಟಿಯರ್ ವಾಚ್ ಅನ್ನು ಹೊಂದಿದ್ದಾರೆ ಡಿಕೆ ಶಿವಕುಮಾರ್. ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ದಾಖಲೆಯಲ್ಲಿ ಅದನ್ನು ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ನನ್ನ ಅಫಿಡವಿಟ್ ಅನ್ನು ಚೆಕ್ ಮಾಡಿಕೊಳ್ಳಿ ಅಂತ ಕೂಡ ಸವಾಲನ್ನು ಹಾಕಿದ್ರು. ಅವರೇ ಹೇಳ್ಕೊಂಡ ಪ್ರಕಾರ ಅವರು ಆಸ್ಟ್ರೇಲಿಯಾಗೆ ಹೋಗಿದ್ದರು. ಆಸ್ಟ್ರೇಲಿಯಾದಲ್ಲಿ ತಮ್ಮ ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ವಾಚನ್ನು ಖರೀದಿ ಮಾಡಿದರು. ಇದ್ರ ಬಗ್ಗೆ ಎಲ್ಲ ಹೇಳಿದರು. ಆದರೆ ಬಿಜೆಪಿ ಆರೋಪ, ಚುನಾವಣೆಯ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಸಬೇಕಾದ್ರೆ ಇದನ್ನು ಇವರು ಮುಚ್ಚಿಟ್ಟಿದ್ದಾರೆ, ಈ ಆಸ್ತಿಯ ಮಾಹಿತಿಯನ್ನು ಬಹಿರಂಗಗೊಳಿಸಿಲ್ಲ ಅಂತ. ಈಗ ಡಿ ಕೆ ಶಿವಕುಮಾರ್ ನೇರವಾಗಿ ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳು ಆಸ್ತಿ ವಿವರವನ್ನು ಸಲ್ಲಿಸ್ತಾರಲ್ಲ ಆ ದಾಖಲೆಯನ್ನೇ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕಾರ್ಟಿಯರ್ ವಾಚ್ ಬಗ್ಗೆ ಉಲ್ಲೇಖ ಇದೆ. ಅದು 2 ಕಾರ್ಟಿಯರ್ ವಾಚ್ಗಳನ್ನು ಹೊಂದಿದ್ದಾರೆ ಡಿ ಕೆ ಶಿವಕುಮಾರ್. ಅವರೇ ಹೇಳಿದ ಪ್ರಕಾರ ಆಸ್ಟ್ರೇಲಿಯಾಗೆ ಹೋಗಿದ್ದಾಗ ಅದನ್ನು ಅವರು ಪರ್ಚೇಸ್ ಮಾಡಿದರು, ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ಅಂತ. ಬಿಜೆಪಿಯವರು ಸುಖ ಸುಮ್ಮನೆ ಆರೋಪ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈಗ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮೂಲ ಕೆದಕಿದ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. 23 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ವಾಚ್ ಇವ್ರಿಗೆ ಯಾರು ಗಿಫ್ಟ್ ಕೊಟ್ಟರು, ಹೀಗೆಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಬಿಜೆಪಿಯವರು ಮಾಡಿದ್ದ ಆರೋಪಕ್ಕೆ ವಾಚ್ ವಿಚಾರದಲ್ಲಿ ಡಿ ಕೆ ಶಿ ಅವರ ತಿರುಗೇಟು ಏನು? ಕಾರ್ಟಿಯರ್ ವಾಚನ್ನು ಎಲ್ಲಿಂದ ತಗೊಂಡ್ರು ಅಥವಾ ಯಾರು ಗಿಫ್ಟ್ ಕೊಟ್ಟಿದ್ರು ಅನ್ನುವಂಥ ವಿಚಾರ, ಕದ್ದಿದ್ದು ಅನ್ನುವಂಥ ಹೀಗೆ ಬೇರೆ ಬೇರೆ ಆರೋಪಗಳನ್ನು ಮಾಡಿದರು. ಅದರಲ್ಲಿ ವಿಶೇಷವಾಗಿ ಪರಿಷತ್ನಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದಂಥ ಆರೋಪದ ಬಗ್ಗೆ ನಿನ್ನೆಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಅದಕ್ಕೆ ತಮ್ಮ ಎಕ್ಸ್ ಖಾತೆಯ ಮೂಲಕ ತಮ್ಮ ಅಫಿಡವಿಟ್ ಅಂದರೆ ಏನು ಲೋಕಾಯುಕ್ತಕ್ಕೆ ಆಸ್ತಿಯ ವಿವರವನ್ನು ಸಲ್ಲಿಸ್ತಾರೆ, ಅಲ್ಲಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಅಫಿಡವಿಟ್ನ ಪೋಸ್ಟ್ ಮಾಡುವ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿಕೊಳ್ಳಿ ಇದನ್ನ ಅನ್ನುವಂಥ ರೀತಿಯಲ್ಲಿ. ಅಂದರೆ ಇಲ್ಲೊಂದು ಕಡೆ ದುಬಾರಿ ವಾಚನ್ನು ಕಟ್ತಾ ಇದ್ದಾರೆ ಸಿಎಂ ಡಿಸಿಎಂ ಅನ್ನೋ ಆರೋಪ, ಜೊತೆಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಆರೋಪ, ಜೊತೆಗೆ ಅವರನ್ನ ಡಿಕ್ಲೇರ್ ಮಾಡಿಕೊಂಡಿಲ್ಲ ಅನ್ನುವಂಥ ಆರೋಪವನ್ನೆಲ್ಲ ಕೂಡ ವಿಪಕ್ಷಗಳು ಮಾಡ್ತಾ ಇದ್ದರಿಂದ ಯಾಕೆ ಈ ಆರೋಪವನ್ನು ಮಾಡ್ತಾ ಇದ್ದೀರಿ, ದಾಖಲೆಗಳ ಸಹಿತ ನೋಡ್ಕೊಳ್ಳಿ, ಅಥವಾ ನಮಗೆ ಅಷ್ಟು ಕಾಸ್ಟ್ಲಿಯ ವಾಚನ್ನು ಕಟ್ಟುವಂಥ ಯೋಗ್ಯತೆ ಇಲ್ವಾ ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಎತ್ತಿರುವಂಥದ್ದು. ಸಿಎಂ ನಾನು ಕಟ್ಟಿದ ಕೂಡಲೇ ಏನು ಅದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಆ ಮೂಲಕವಾಗಿ ಪದೇ ಪದೇ ದುಬಾರಿ ವಾಚನ್ನು ಕಟ್ತಾ ಇದ್ರು, ಅದಕ್ಕೆ ಪೂರಕವಾದ ದಾಖಲಾತಿಗಳಿಲ್ಲ ಅಲ್ಲ, ಅಥವಾ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಅಫಿಡವಿಟಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳಿಗೆ ದಾಖಲೆ ಸಹಿತವಾದ ಉತ್ತರದೊಂದಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್. ಹಾಗಾದರೆ ಇವಾಗ ಸದ್ಯಕ್ಕೆ ಅವರೇನು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ, ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಬೇರೆ, ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಸುವ ಅಫಿಡವಿಟ್ ಬೇರೆ. ಈ ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಸುವ ಅಫಿಡವಿಟ್ನಲ್ಲಿ ಈ ವಿಚಾರವನ್ನು ಮರೆಮಾಚಿದ್ರ ಡಿ ಕೆ ಶಿವಕುಮಾರ್ ಅಂತ? ಅಲ್ಲ, ಮರೆಮಾಚಿದ್ರ ಅನ್ನೋದಕ್ಕೂ ಅಥವಾ ಅಲ್ಲಿ ಕೈ ಬಿಟ್ಟಿದ್ರ, ಯಾವ ಕಾರಣಕ್ಕೆ ಕೈ ಬಿಡಲಾಗಿತ್ತು ಅಥವಾ ಅದ್ರ ಅಗತ್ಯ ಇಲ್ಲ ಅನ್ಕೊಂಡಿದ್ರೆ ಗೊತ್ತಿಲ್ಲ. ಆಸ್ತಿ ವಿವರವನ್ನ ಚುನಾವಣಾ ಪ್ರತಿನಿಧಿಗಳು ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ ಪ್ರತಿ ವರ್ಷ. ಆದರೆ ಆ ಪ್ರತಿ ವರ್ಷ ಸಲ್ಲಿಕೆಯಲ್ಲಿ ಸಂದರ್ಭದಲ್ಲಿ ಇದನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಇಲ್ಲೊಂದು ಕಡೆ ಅಫಿಡವಿಟ್ ಅಲ್ಲಿ ಮಿಸ್ ಆಯಿತು, ಇಲ್ಲಿ ಮಾಡಿದ್ರು, ಅಥವಾ ಟೆಕ್ನಿಕಲಿ ಯಾವ ಕಾರಣಕ್ಕಾಗಿ ಮಾಡಿಲ್ಲ ಅಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಲೋಕಾಯುಕ್ತ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳು ಕೊಟ್ಟಿದ್ದರೆ ಅಫಿಡವಿಟ್ಗೂ ಅದಕ್ಕೂ ಏನು ವ್ಯತ್ಯಾಸ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾರೆ. ಯಾವುದಾದ್ರು ಆಸ್ತಿಗಳನ್ನ ಎಲ್ಲೂ ಘೋಷಣೆ ಮಾಡದೆ ಮುಚ್ಚಿಟ್ಟು ಆನಂತರ ಸಿಕ್ಕಿರೋದು ಬೇರೆ ರೀತಿ ಇರುತ್ತೆ. ಆದರೆ ಇಲ್ಲಿ ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿಯ ವಿವರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಧಿಕೃತವಾಗಿ ಇದನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಅದು ಅಧಿಕೃತವಾಗಿ ಸಲ್ಲಿಕೆ ಆದಂತೆ ಕಾಣಿಸ್ತಾ ಇದೆ. ಅರವಿಂದ್, ಅಲ್ಲ, ಈಗ ಆಯಿತು
ಲೋಕಾಯುಕ್ತಕ್ಕೆ ಅಧಿಕೃತವಾಗಿ ಸಾವಿರಾರು ಕೋಟಿ ಆಸ್ತಿಯ ವಿವರವನ್ನು ಇವರು ಸಲ್ಲಿಸಿರಬೇಕಾದ್ರೆ ಅದು ಒಂದು ಪ್ರಶ್ನೆ ಬರುತ್ತಲ್ವ ಸುಕೇಶ್. ಸಾವಿರಾರು ಕೋಟಿ ಆಸ್ತಿಗಳ ಒಡೆಯ, ಇಡೀ ದೇಶದಲ್ಲೇ ಶ್ರೀಮಂತ ಶಾಸಕ, ಒಂದು 23 ಲಕ್ಷ ರೂಪಾಯಿ ವಾಚ್ ಕಟ್ಟಲ್ವಾ ಅಂತ. ಸಹಜ ಹಂಗೇನಾದರೂ ಅವರು ತೆಗೆದುಕೊಂಡಿದ್ದ, ಯಾಕಂದರೆ ಮೊನ್ನೆ ಘೋಷಣೆಯನ್ನು ಮಾಡ್ತಾರೆ, ನಾನು ಅಫಿಡವಿಟಲ್ಲಿ ಹಾಕಿದ್ದೀನಿ ಅನ್ನುವಂಥದ್ದು. ಆದರೆ ಚುನಾವಣಾ ಅಫಿಡವಿಟಲ್ಲಿ ಹಾಕಿಲ್ಲ ಅನ್ನುವಂಥದ್ದು BJP ನಾಯಕರ ವಾದ. ಅವರು ಆ ದಾಖಲೆಯನ್ನು ಬಿಡುಗಡೆ ಮಾಡಿದರು. ನಾನು ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥ ಆಸ್ತಿ ವಿವರದಲ್ಲಿ ನಾನು ಅದನ್ನು ಸಲ್ಲಿಕೆ ಮಾಡಿದ್ದೀನಿ ಎನ್ನುವಂಥದ್ದು ಇವರ ವಾದ. ಅಂದರೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಮೆನ್ಷನ್ ಮಾಡುವಲ್ಲಿ ಮರ್ತ್ರ ಅಥವಾ ಪರ್ಟಿಕ್ಯುಲರ್ ಆಗಿ ಅದನ್ನು ಮಾಡದೆ ಒಟ್ಟಾರೆ ತಮ್ಮ ಬಳಿ ಇರುವಂಥ ವಾಚು ಅಥವಾ ಆಭರಣಗಳು ಈ ಥರ ಮಾಹಿತಿಯಲ್ಲಿ ಸೇರಿಸಿ ಕೊಟ್ರ, ಇದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಸುಮಾರು 24 ಲಕ್ಷ ಮೌಲ್ಯದ್ದು ಆಗಿದ್ದರಿಂದ ಅದನ್ನು ಪ್ರತ್ಯೇಕವಾಗಿ ನಮೂದಿಸಬೇಕಿತ್ತ, ಮಾಡುವಲ್ಲಿ ಅವರ ವಿಫಲವಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದು ಉದ್ಭವಿಸುತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಸದ್ಯಕ್ಕೆ ಈ ವಿಚಾರ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಮಾತಾಡಿಲ್ಲ, ಬಟ್ DK ಶಿವಕುಮಾರ್ ಅಂತ ಅವ್ರ ಮೇಲೆ ಬಂದ ಆರೋಪಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ.